ನಾವು ಇದೊಂದು ಶುಭ ದಿನ ನಮಗೆ. ಯಾಕೆಂದರೆ ನಮ್ಮ ರೈತ ನಾಯಕರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ 50 ವರ್ಷಗಳಿಂದ ನಮ್ಮ ರಾಜಕೀಯವನ್ನು ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಮುಡಿಪಿಟ್ಟಿರುವಂತಹ BS ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಪಯಣದ ಅಭಿಮಾನೋತ್ಸವದ ಸಮಾರಂಭಕ್ಕೆ ನಾವೆಲ್ಲರೂ ನಮ್ಮ ಈ ಕ್ಷೇತ್ರದ KGF ಕ್ಷೇತ್ರದಿಂದ ಈ 2 ಮಂಡಲಗಳಿಂದ ನಾವು ಸುಮಾರು 80 ವಾಹನಗಳಿಂದ ಈಗ ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ನಾವು ಏನಂದರೆ, ನಮಗೆ ಯಡಿಯೂರಪ್ಪ ಅವರು ಸುಮಾರು ಅವರ ಜೀವನವೇ ಒಂದು MCಯಲ್ಲಿ ಮೆಂಬರ್ ಆಗಿ ಅಲ್ಲಿಂದ ಮತ್ತೆ ಅವರ ಜೀವನವನ್ನು ಬೆಳೆಸ್ಕೊಂಡು ಒಂದು ಅಸೆಂಬ್ಲಿನಲ್ಲಿ ಒಂದೇ ಒಂದು ಸೀಟ್ ಇದ್ದಂತಹ ಯಡಿಯೂರಪ್ಪ ಅವರು ಸುಮಾರು 110-115 ಸೀಟುಗಳವರೆಗೂ ಅದನ್ನು ಬೆಳೆಸಿ ಅದನ್ನು ನಮ್ಮ ಸುಮಾರು 4 ಸಲ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಅವರ ಜೀವನವನ್ನು ನಡೆಸಿದ್ದಾರೆ. ಅವರಿಗೆ ಸುಮಾರು 50 ವರ್ಷ ಅವರ ರಾಜಕೀಯ ಪಯಣವನ್ನು ನಾವು ಸ್ಮರಿಸೋಣ ಅನ್ನೋ ಉದ್ದೇಶದಿಂದ ಸುಮಾರು ಚಿತ್ರದುರ್ಗದಲ್ಲಿ ಸುಮಾರು 10 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಜನ ಸೇರಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ತಾಲೂಕಲ್ಲಿ ಒಂದು 2,000-3 ಸಾವಿರ ಜನ ಸೇರಬೇಕು ಅಂತ ಆಯೋಜನೆ ಮಾಡಿಕೊಂಡು ಇದರಲ್ಲಿ ಪಕ್ಷ ಭೇದ ಇಲ್ಲದೇನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮ್ಮ ಈ ಕ್ಷೇತ್ರದ KGF ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ನಮ್ಮ ಪಕ್ಷದ ಪರವಾಗಿ ಎಲ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಏಕೆಂದರೆ ನಮ್ಮ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ನಾವು ಇಂದು ಇದನ್ನು ಆಯೋಜನೆ ಮಾಡಿದ್ದೀವಿ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲನೂ ಬರ್ತಾ ಇದ್ದಾರೆ. ನಮಗೆ ಬಂದು ನಾವು ಅಲ್ಲಿ ಕೂಡ ಅಷ್ಟೇ ನಮ್ಮ ಈ KGF ಕ್ಷೇತ್ರದಿಂದ BS ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ನಾವು ಇಲ್ಲಿಂದ ಈಗೆಲ್ಲ ಹೊರಟಿದ್ದೀವಿ. ಎಲ್ಲರೂ ಅಷ್ಟೇ ತಮ್ಮೆಲ್ಲರೂ ಅಭಿಮಾನದಿಂದ ಬಂದು ನಮ್ಮ ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನಾವು ಕೂಡ ಸುಖವಾಗಿ ಪ್ರಯಾಣ ಮಾಡಿ ಸುಖವಾಗಿ ಮತ್ತೆ ಬಂದು ನಮ್ಮ ಸ್ಥಳಗಳಿಗೆ ಎಲ್ಲರೂ ಸೇರಬೇಕನ್ನೋದು ಎಲ್ಲ ನಮ್ಮ ಉದ್ದೇಶ ಆಗಿರುತ್ತದೆ. ಹಾಗೆ ಯಡಿಯೂರಪ್ಪ ಅವರು ಅವರ ರಾಜಕೀಯ ಪಯಣ ಹಾಗೂ ಅವರ ಜೀವನದ ಉದ್ದಕ್ಕೂ ನಮ್ಮ ರಾಜ್ಯಕ್ಕೆ ಎಷ್ಟು ಅನುಕೂಲಗಳಾಗಿದೆ, ಅವರು ರೈತರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟಿರೋ ಪರವಾಗಿ ಹಾಗೂ ಶಾಲೆಯಲ್ಲಿ ಬಿಸಿ ಊಟದ ಪರವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸುಮಾರು ನಾನಾ ವಿಧದಲ್ಲಿ ಪಾಪ ಯಡಿಯೂರಪ್ಪ ಅವರು ಬೇಕಾದಷ್ಟು ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮೆಲ್ಲರ 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಏನಂದ್ಕೊಂಡಿದ್ದೀವಿ, ನಮ್ಮ KGF ತಾಲೂಕಿಂದ ಇದುವರೆಗೂ ಬಂದು BJP ಪಕ್ಷ ಇಂಪ್ಲಿಮೆಂಟ್ ಮಾಡಿ BJP ಪಕ್ಷ ಇದೆ ನಮ್ಮ ಹತ್ರ. ಇಲ್ಲಿ BJP ಅಂತ ಫಸ್ಟ್ ಮೊದಲಿಂದ BJP ಇತ್ತು. ಇವಾಗ ಕಾರಣಾಂತರ ಸ್ವಲ್ಪ ಹಿಂದೆ ಮುಂದೆ ಇತ್ತು. ಇವಾಗೆಲ್ಲ ಒಂದು ಒಗ್ಗೂಡಿಸಿ ಇವತ್ತು ನಮ್ಮ ಸಂಪಂಗಿಯನ್ನು ಪರವಾಗಿ ಇಲ್ಲಿ ನಮ್ಮ KGF ತಾಲೂಕಿಂದ 80 ಗಾಡಿಯನ್ನು ಕರ್ಕೊಂಡು ನಮ್ಮ ಯಡಿಯೂರಪ್ಪಾಜಿ ಇವತ್ತು BJP ಅಂತ ಹೇಳಿದ್ರೆ ಯಡಿಯೂರಪ್ಪಾಜಿ ಇಲ್ಲ ಅಂದರೆ ಇವತ್ತು BJP ಇಲ್ಲ ಕರ್ನಾಟಕದಲ್ಲಿ. ಆ ಥರ ಅವ್ರಿಗೆ ಇವತ್ತು ಈ 50 ವರ್ಷಗಳ ದೀರ್ಘವಾಗಿ ಅವರು ರಾಜಕೀಯ ಮಾಡ್ಕೊಂಡು ಬಂದಿರೋದಕ್ಕೆ ಇವಾಗೆಲ್ಲ ಇಲ್ಲಿರೋರಿಗೆಲ್ಲರಿಗೆ BJP ಅಂದರೆ ಯಡಿಯೂರಪ್ಪಾಜಿ ಬರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಇವತ್ತು ನಾವು ಇಲ್ಲಿಂದ 1500 ಜನ ಪ್ರಯಾಣ ಮಾಡ್ತಾ ಇದ್ದೀವಿ. ಅವರ ಅಭಿಮಾನಿಗಳ ಅಭಿಮಾನೋತ್ಸವ, ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಎಲ್ಲರೂ ಕೂಡ ಅಭಿಮಾನಿಗಳು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಒಂದು ವಾಲಂಟಿಯರಾಗಿ ಹೊರಟಿರ್ತಕ್ಕಂಥದ್ದು. ಎಲ್ಲ ನಮ್ಮ ಪಕ್ಷದ ಎಲ್ಲಿ ಇವಾಗ ಪ್ರಭಾವಿ ಮುಖಂಡ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಇದ್ದಾರೆ. ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಂದಲ್ಲಿ ಕಾರ್ಯಕ್ರಮದಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ. ಯಡಿಯೂರಪ್ಪನವರ ಮಾರ್ಗದರ್ಶನ ಇಟ್ಟು ಈ ಕನ್ನಡದ ಮತ್ತೆ ಸಂಘಟನೆಯನ್ನು ಬಲಿಷ್ಠ ಮಾಡೋದಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸುವಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು.